ಇಲ್ಲಿರುವ ಎಲ್ಲ ಸಾಧಕರು, ಗಣ್ಯರು ಹಾಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ಹವ್ಯಕ ಸಮಾಜದ ಬಂಧುಗಳಿಗೆ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ. ಆತ್ಮೀಯ ಬಂಧುಗಳೇ, ಶತಶತಮಾನಗಳಿಂದ ನಮ್ಮ ಪ್ರಾಚೀನ ವೈದಿಕ ವಿದ್ಯೆಯನ್ನ, ಸನಾತನ ಆಚರಣೆಗಳನ್ನ, ಸಾಂಸ್ಕೃತಿಕ ವೈವಿಧ್ಯತೆಗಳನ್ನ ಉಳಿಸಿ ಬೆಳೆಸಿಕೊಂಡು ಬರ್ತಾ ಇರುವಂತಹ ಹವ್ಯಕ ಸಮಾಜ ನಾಡಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಶ್ರೀಮಂತಿಗೆ ದೊಡ್ಡ ಕೊಡುಗೆ ನೀಡಿದೆ. ಇದಕ್ಕೆ ಪೂರಕವಾಗಿ ಈ ಬಾರಿಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಾಡಿನ ಬೇರೆ ಬೇರೆ ಸಮಾಜದ ಸಮಸ್ಯೆಗಳಿಗೆ ಗೌರವ ಸನ್ಮಾನ ಸಲ್ಲಿಸ್ತಾ ಇರುವಂತದ್ದು ಶ್ಲಾಘನೀಯವಾದಂತಹ ಸಂಗತಿ. ಎಲ್ಲ ಸಂಸ್ಕೃತಿಯನ್ನ ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಎನ್ನುವ ಮಾತಿನಂತೆ ಈ ಸಮಾಜ ನಡೆದುಕೊಳ್ತಾ ಇದೆ. ಇವನಾರವ 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 ಎಂದೆನಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿ ಎನ್ನುವ ಬಸವಣ್ಣನವರ ವಚನವು ಈ ಸಮ್ಮೇಳನದಲ್ಲಿ ಪ್ರತಿಬಿಂಬಿತವಾಗಿದೆ. ಆಧುನಿಕ ಜಗತ್ತಿನ ಸವಾಲುಗಳನ್ನು ಎದುರಿಸೋದಕ್ಕೆ ಸನ್ನದ್ಧರಾಗುವ ಜೊತೆಗೆ ನಮ್ಮ ಬೇರುಗಳನ್ನು ಮರೆಯುವುದು ಬೇಡ. ಬೇರಿಗೆ ಪೋಷಣೆ ಸಿಕ್ಕರೆ ಉತ್ತಮ ಫಲ ಸಹಜವಾಗಿ ದೊರೆಯುತ್ತೆ. ಎಲ್ಲ ಸಮುದಾಯಗಳು ಕೂಡ ಹೀಗೆ ತಮ್ಮ ತಮ್ಮ ಸಾಂಸ್ಕೃತಿಕ ಹಿರಿಮೆಯನ್ನ, ಸಿದ್ಧಾಂತಗಳನ್ನ ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋದಾಗ ದೇಶದ ವೈವಿಧ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಉಳಿಯುತ್ತೆ. ಇದೇ ಸಮಾಜದವರಾಗಿದ್ದ ಶ್ರೀ ರಾಮಕೃಷ್ಣ ಹೆಗ್ಡೆಯವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ರಾಜ್ಯಕ್ಕೆ ಸಲ್ಲಿಸಿದ ಸೇವೆ ಅನನ್ಯ ಮತ್ತು ಅವರ ಆಡಳಿತ ವೈಖರಿಯನ್ನ ನಾವು ಎಂದಿಗೂ ಮರೆಯಕ್ಕೆ ಸಾಧ್ಯ ಇಲ್ಲ. ಹವ್ಯಕ ಸಮಾಜ ಸುಸಂಸ್ಕೃತ ಹಾಗೂ ಸ್ವಾಭಿಮಾನಿ ಸಮಾಜವಾಗಿದೆ. ಸನ್ನಡತೆ ಮತ್ತು ಸರಳತೆಗೆ ನಿಮ್ಮ ಸಮಾಜ ಹೆಸರುವಾಸಿಯಾಗಿದೆ. ಭಾರತದಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಹವ್ಯಕ ಸಮಾಜದ ಪ್ರತಿಭೆಗಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಸೇವೆ ಸಲ್ಲಿಸಿದ್ದಾರೆ ಮತ್ತು ವಿಜೃಂಭಿಸುತ್ತಿದ್ದಾರೆ ಎಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. 21ನೇ ಶತಮಾನ ಎಂದರೆ ಭಾರತೀಯರ ಶತಮಾನ. ಬಹುತೇಕ ದೊಡ್ಡ ದೊಡ್ಡ ಕಂಪನಿಗಳು, ಸಿಇಒಗಳು ಇಂದು ಭಾರತದವರೇ ಆಗಿದ್ದಾರೆ. ಅಮೆರಿಕದ ಅಧ್ಯಕ್ಷರ ಚುನಾವಣೆ ಇರಲಿ, ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳ ಸಲಹಾ ಸಮಿತಿ ಇರಲಿ, ಎಲ್ಲೆಡೆ ಭಾರತೀಯ ಪ್ರತಿಭೆಗಳು ತಮ್ಮದೇ ಆದಂತಹ ಛಾಪು ಮೂಡಿಸ್ತಾ ಇದ್ದೇವೆ. ಹವ್ಯಕ ಸಮಾಜದವರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ನೆಲೆಗೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿಕಾರಿಪುರ ನನ್ನ ಕಾರ್ಯಕ್ಷೇತ್ರ. ನಾನು ಶಿಕಾರಿಪುರದಲ್ಲಿರುವಾಗ ಹವ್ಯಕ ಭಾಷೆ ಅತ್ಯಂತ ಮಧುರವಾಗಿ ನನ್ನ ಕಿವಿಗೆ ಬೀಳ್ತಾ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಸುಮಾರು 30 ವರ್ಷಗಳಿಂದ ನನ್ನ ಒಡನಾಡಿಯಾಗಿರುವ ಮತ್ತು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರುವ ಶ್ರೀ ಗುರುಮೂರ್ತಿ ಅವರು ನಿಮ್ಮ ಸಮಾಜಕ್ಕೆ ಸೇರಿದವರು. ಅವರ ಜೊತೆ ಒಡನಾಟ, ಅವರ ಸಂಸ್ಕಾರ, ದಕ್ಷತೆ ಮತ್ತು ಪ್ರಾಮಾಣಿಕತೆಗಳನ್ನು ಕಂಡಿರುವ ನಾನು ಹವ್ಯಕ ಸಮಾಜದ ಜೊತೆ ಒಂದು ಅಭಿನವ ಸಂಬಂಧ ಹೊಂದಿದ್ದೇನೆ. ಸಹಸ್ರಾರು ಹವ್ಯಕ ಬಂಧುಗಳ ಪರಿಶ್ರಮದಿಂದ ಅತ್ಯಂತ ವ್ಯವಸ್ಥಿತವಾಗಿ ಗೋಶಾಲೆ, ಆನೆಮನೆ, ಪ್ರದರ್ಶಿನಿ, ವಾಕುಶಾಲೆ ಮುಂತಾದವುಗಳನ್ನು ಒಳಗೊಂಡಂತೆ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಾ. ಈ ಬಾರಿ ಇಷ್ಟು ವೈಭವ, ಸಂತೋಷ ಹಾಗೂ ಸಂಭ್ರಮದಿಂದ ನೀವೆಲ್ಲರೂ ಆಚರಿಸುತ್ತಿರುವ 3ನೇ ವಿಶ್ವ
ಹವ್ಯಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಡೋದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಇದ್ದೇ ಇದರ ಕೇಂದ್ರ ಸಚಿವರು, ನಿಮ್ಮ ಬಹುತೇಕ ಇಲ್ಲಿರುವಂತಹ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಂತೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಭಾರತವನ್ನ ವಿಶ್ವ ಗುರುವನ್ನಾಗಿ ಮಾಡುವ 2047ಕ್ಕೆ ವಿಕಸಿತ ಭಾರತವನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು 4 ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ವ್ಯವಸ್ಥಾಪಕರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.